ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಬಿ ಯೂಟ್ಯೂಬ್ ಚಾನಲ್. ಎಷ್ಟೋ ದಿನಗಳಾಗಿತ್ತು ನಾನು ವೀಡಿಯೋ ಮಾಡಿ. ನಂದು ಬರೀ ಬೇರೆಯವ್ರ ವೀಡಿಯೋ ನೋಡೋದೇ ನನಗೆ ದೊಡ್ಡ ತಲೆನೋವು. ಬೇರೆಯವ್ರ ವೀಡಿಯೋಸ್ ನೋಡ್ತೀನಿ, ನಾನು ಮಾತ್ರ ವೀಡಿಯೋ ಮಾಡಲ್ಲ. ಅದೇನೋ ಗೊತ್ತಿಲ್ಲ, ಈ ಥರ ಆಗೋಗ್ಬಿಟ್ಟಿದೆ. ಸೊ ಬೇರೆಯವ್ರ ವೀಡಿಯೋ ನೋಡೋದನ್ನು ಸ್ಟಾಪ್ ಮಾಡಿ ನಾನಾದರೂ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಆವಾಗವಾಗ ಯೋಚನೆ ಬಂದಾಗ ಮಾಡ್ತಾ ಇರ್ತೀನಿ. ಸೊ ಏನಪ್ಪ ಇಷ್ಟು ದಿನ ಬಿಟ್ಟು ಇವಾಗ ಇದು ಮಾಡ್ತಾವಳು ಅಂತ ಅಂದ್ಕೋಬೇಡಿ. ಸೊ ಪಾಪಗೆ ನೋಡ್ಕೊಳ್ಳೋ ಇದರಲ್ಲಿ ಸ್ವಲ್ಪ ಮಾಡೋಕ್ಕಾಗ್ತಾಯಿಲ್ಲ. ಸೊ ಆವಾಗವಾಗ ಹಾಕ್ತಾಯಿರ್ತೀನಿ, ನೋಡ್ತಾ ಇರಿ ಅಷ್ಟೇ. ಸೊ ಇದು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಬರ್ಡೇ ನನ್ನ ಅಕ್ಕ ನನಗೆ ಗಿಫ್ಟ್ ಕೊಟ್ಟಿದ್ದು ಈ ಡ್ರೆಸ್ಸು. ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ಈ ಥರ ಪ್ಯಾಂಟು ಶರ್ಟ್ ಆ ಥರ ಇರೋವೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಬಟ್ಟೆಗಳು. ಸೊ ನಾನು ಚೂಡಿದಾರು ಸ್ಯಾರಿಗಿಂತ ನಾನು ಪ್ಯಾಂಟು ಶರ್ಟು ಈ ಥರ ಎಲ್ಲ ಇಷ್ಟಪಡ್ತೀನಿ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗೋಯಿತು. ಎಷ್ಟು ಖುಷಿ ಅಂದರೆ ಬಟ್ಟೆ ನೋಡಿದ ತಕ್ಷಣ ತುಂಬ ಖುಷಿ ಆಗೋಯಿತು. ಸೊ ನಾವು ಈ ಥರ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಹಾಕ್ಕೊಂಡು ನೋಡಿದೆ. ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದ್ದೀನಿ. ಆಮೇಲೆ ನನ್ನ ಬರ್ಡೇ ಇತ್ತಲ್ವ, ಸೊ ಹಾಗಾಗಿ ನಮ್ಮ ಅಕ್ಕ ನನಗೆ ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಹೇಳ್ಬಿಟ್ಟು, ಸ್ವೀಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಇದು ಮಾಡ್ತಾಯಿದ್ಲು. ಸೊ ಹೆಂಗಂದರೆ ಎಲ್ಲ ಕ್ಯಾರೆಟ್ನ ತುರಿದ್ಬಿಟ್ಟು ಕ್ಯಾರೆಟ್ ಹಲ್ವ ಮಾಡ್ತಾರಲ್ಲ. ಸೊ ನಾವು ತುರಿಯೋಕ್ಕೆಲ್ಲ ಟೈಮ್ ಇಲ್ಲ. ಸೊ ಅಂತೇಳ್ಬಿಟ್ಟು ನಾವು ಹೊರಗಡೆ ಹೋಗೋದಿತ್ತು. ಸೊ ಹಂಗಾಗಿ ತುರಿಯೋಕ್ಕೆ ಟೈಮ್ ಇಲ್ಲ ಅಂತೇಳ್ಬಿಟ್ಟು ಕುಕ್ಕರಲ್ಲಿ ಕ್ಯಾರೆಟ್ನ ಕಟ್ ಮಾಡಿಬಿಟ್ಟು ವಿಸಿಲ್ ಓಡಿಸಿದ್ವಿ, ಈ ಥರ ಸ್ಮ್ಯಾಶ್ ಮಾಡಿದ್ವಿ. ಸೊ ಅದಾದಮೇಲೆ ಸೈಡಲ್ಲಿ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು ನೋಡಿ. ಆಮೇಲೆ ಕ್ಯಾರೆಟ್ ಹಲ್ವ ಮಾಡಿದ್ಲು ನೋಡಿ ಯಾವ ಥರ ಮಾಡ್ತಾಯಿದ್ದಾಳೆ. ಅದು ಆ ಥರ ಸ್ಮ್ಯಾಶ್ ಮಾಡಿದ್ದು ತುಂಬ ಈಸಿ ಆಯಿತು. ಸೊ ಬೇಗ ಆಗೋಯಿತು. ತುರಿಯೋದಾದರೆ ಒಂದು 30-40 ಮಿನಿಟ್ಸು ಕುತ್ಕೊಂಡಂಗೆ ತುರಿಬೇಕಲ್ವ ಒಬ್ಬರು. ಸೊ ಅದೆಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುರ್ದಿಲ್ಲ. ಸೊ ಖವ ಎಲ್ಲ ತೊಗೊಂಬಂದಿಕ್ಕಿದ್ರು. ಸೊ ನನ್ನ ಬರ್ಡೇ ಈ ಥರ ಮಾಡ್ತಾಯಿದ್ದಾರೆ ಅಂದರೆ ಸ್ವಲ್ಪ ಖುಷಿ ಆಯಿತು ನನಗಂತೂ. ಸೊ ಈ ಥರ ನಾನು ಮಾಡಿಕೊಂಡೇ ಇಲ್ಲ. ಆವಾಗ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲೆಲ್ಲ ಫುಲ್ ಬ್ಯುಸಿ. ನಾನು ಆವಾಗ ಮನೇಲೇ ಇರ್ತಾ ಇರಲಿಲ್ಲ. ಸೊ ನನ್ನ ಬರ್ಡೇ ನಾನು ಬಂದರೆ ಎಲ್ಲೆಲ್ಲಿ ಸುತ್ತಾಡ್ತಿದ್ವೋ, ಎಲ್ಲೆಲ್ಲಿ ಹೋಗ್ತಿದ್ವೋ ಗೊತ್ತಿಲ್ಲ. ಸೊ ಖವ ಅದೆಲ್ಲ ಹಾಕಿದ್ರು. ಇದಕ್ಕೆ ಖವ ಅಂತಾರಂತೆ ಬೆಂಗಳೂರಲ್ಲಿ, ನಮ್ಮೂರ ಕಡೆ ಏನಂತಾರ ನಂಗಂತೂ ಗೊತ್ತಿಲ್ಲ. ಸೊ ಖವ ಹಾಕಿ ಈ ಕಡೆ ಪಲಾವ್ಗೆಲ್ಲ ರೆಡಿ ಮಾಡ್ಕೊತಾಯಿದ್ಲು. ನನ್ನ ಅಕ್ಕ ಈ ಥರ ರೈಸ್ ಐಟಮ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಪಲಾವು ಮತ್ತು ಅದು ಪನ್ನೀರ್ದು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಅದೆಲ್ಲ. ಸೊ ರೊಟ್ಟಿ ಚಪಾತಿ ಅವೆಲ್ಲ ಸ್ವಲ್ಪ ಕಮ್ಮಿ, ರೈಸ್ ಐಟಮ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಪಲಾವು ಮತ್ತು ಕ್ಯಾರೆಟ್ ಹಲ್ವ ಎಲ್ಲ ಮಾಡ್ತಾಯಿದ್ಲು. ಸೊ ನಾವು ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹೇಳಿ, ನಾವು ಫಿಲ್ಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಏನು ಫಸ್ಟ್ ಏನು ಪ್ಲ್ಯಾನ್ ಆಗಿರಲಿಲ್ಲ. ಸೊ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಹಂಗಾಗಿ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇದೆ ಗಾಯ್ಸ್ ಥಿಯೇಟ್ರು. ಹಿಂಗೆ ನಮ್ಮ ಟೆರಸ್ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತೆ. ಸೊ ಅಷ್ಟು ಹತ್ತಿರ ಇದೆ. ಸೊ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ಅಂತ ಅಂದರು ನಮ್ಮ ಅಕ್ಕ. ಸೊ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ನೋಡ್ಕೊಂಬಂದರು. ಇದೇ ಎಷ್ಟು 2 ಗಂಟೆ ಶೋ ಏನೋ, 2 ಗಂಟೆ ಶೋ ಇರ್ಬೋದು. ಸೊ ಅದು ಇದೆ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ನಾವೆಲ್ಲ ಬೇಗ ಬೇಗ ಇದು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಎಲ್ಲ ಆಗಿಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಅವ್ರು ಆಲ್ರೆಡಿ ಹೋಗ್ಬಿಟ್ಟು ಟಿಕೆಟ್ ತೊಗೊಂಬಂದುಬಿಟ್ಟಿದ್ರು. ಆಮೇಲೆ ನಡೀರಿ ಅಂತೇಳಿ ಅವ್ರ ಮುಂದೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ರೆಲ್ಲ ಊಟ ಎಲ್ಲ ಮಾಡಿಬಿಟ್ಟು, ಸೊ ನಡೀರಿ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗ್ಬಿಟ್ಟು ಬನ್ನಿ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಸ್ಟಾರ್ಟ್ ಆಗ್ತಾಯಿದೆ ಅಂತಾಯಿದ್ರು. ಹುಡ್ಗೀರ ಅಂದಮೇಲೆ ಗೊತ್ತಲ್ವಾ ಎಷ್ಟಿರುತ್ತೆ ಅಂತೇಳ್ಬಿಟ್ಟು ರೆಡಿ ಆಗೋದೆಲ್ಲ. ಸೊ ನಮ್ಮ ಹಸ್ಬೆಂಡು ಅಯ್ಯೋ ಎಷ್ಟು ನಿಧಾನಕ್ಕೆ ಬರ್ತಿದ್ದೀರಾ, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬನ್ನಿ, ಆಮೇಲೆ ಅರ್ಧಂಬರ್ಧ ನೋಡಿದ್ರೆ ಏನು ಅರ್ಥ ಆಗೋಲ್ಲ, ಏನಿಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಇದ್ದರು. ಸೊ ನಾವು ನಡೀರಿ ಅಂತ ಹೋದ್ವಿ. ನೋಡಿ ಆಲ್ರೆಡಿ ಸ್ಟಾರ್ಟೇ ಆಗಿಬಿಟ್ಟಿದೆ. ಏನು ಕಿತ್ಕೊಳಕ್ಕಾಗಲ್ಲ.
ತುಂಬಾ ಟ್ರಾಫಿಕ್ ಇತ್ತು, ಲೇಟ್ ಆಯ್ತು. ಪರವಾಗಿಲ್ಲ ಬಿಡಿ. ಫ್ಲ್ಯಾಟ್ ಪ್ರೆಸೆಂಟ್ ಸರ್. ಸಾರಿ, ಹೇಳಿ ಸರ್. ಸೊ ನೋಡಿ ಬ್ರೇಕ್ ಟೈಮು. ನಾನು ಎಡಿಟ್ ಮಾಡ್ಬೇಕಂದಾಗ ಅನ್ಕೊಂಡಾಗ ನಮ್ಮ ಮನೆ ಏನೋ ದೇವ್ರ ಪೂಜೆ ಮಾಡ್ತಾರೆ, ಡೋಲ್ ಬಾರಿಸ್ತಾ ಇದ್ದಾರೆ. ಸೊ ನನಗೆ ಇಂಟ್ರೆಸ್ಟ್ ಬಂದಾಗ ಡೋಲ್ ಬಾರಿಸೋರು ಸುಮ್ಮನೆ ಇರ್ತಾರೆ. ಡೋಲ್ ಬಾರಿಸೋರು ಸ್ಟಾರ್ಟ್ ಮಾಡಿದಾಗ ನನಗೆ ಇಂಟ್ರೆಸ್ಟ್ ಇರುತ್ತೆ. ಈ ಥರ ಉಲ್ಟಾ ಕೆಲಸ ಆಗೋಗುತ್ತೆ ನನ್ನ ಹತ್ರ. ಸೊ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು ನೋಡಿ. ಬ್ರೇಕ್ ಟೈಮ್ ಬಿಟ್ಟಿದ್ರು, ಹೋಗ್ಬಿಟ್ಟು ಚಿಪ್ಸು ಅದೆಲ್ಲ ತೊಗೊಂಬಂದರು ತಿನ್ನೋಕ್ಕೆ. ನನ್ನ ಮಗಳಿಗೆ ಕಿವಿ ಮುಚ್ಚಿಬಿಟ್ಟು ನಾನು ಹಿಂಗೆ ಇಟ್ಕೊಂಡಿದ್ದೆ, ಅವಳು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಇವರೆಲ್ಲ ಬ್ರೇಕಿಗೆ ಹೋಗ್ಬಿಟ್ಟು ಬಂದರು ಹೊರಗಡೆ. ಹೋಗಿ ಬಂದಾಗ ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಟಿದ್ಲು. ಆಮೇಲೆ ಅವ್ರ ಅಪ್ಪ ಹತ್ರ ಕೊಟ್ಟೆ. ಅವ್ರ ಡ್ಯಾಡಿ ಎತ್ಕೊಂಡು ಅವಳಿಗೆ ನನ್ನ ಹತ್ರ ಕೊಡು, ನಿನ್ನ ಹತ್ರ ಕೊಡು ಅಂತ ಕಿತ್ಲಾಡ್ತಿದ್ವಿ. ನಾನು ಎತ್ಕೊತೀನಿ, ನೀನು ಎತ್ಕೊತೀನಿ ಅಂತ. ಹೋಗ್ತಾ ನಮ್ಮ ಅಕ್ಕ ಅವ್ರಿಗೆ ಫಿಲ್ಮ್ ಮೇಲೆ ಇರೋ ಇಂಟ್ರೆಸ್ಟೇ ಹೊರಟೋಯ್ತು ಗಾಯ್ಸ್. ಒಂದು ಲವ್ ಸ್ಟೋರಿ ಇಲ್ಲ, ಒಂದು ಸಾಂಗ್ ಇಲ್ಲ, ಒಂದು ಫೈಟ್ ಇಲ್ಲ. ಜಸ್ಟ್ ಇವಾಗೆಲ್ಲ ನಡೀತಾ ಇರೋದೇ ಜಾಸ್ತಿ ಆ ಥರ ಚಿಕ್ಕ ಮಕ್ಕಳ ಮೇಲೆ ಇದು ಮಾಡೋದಲ್ವ. ಸೊ ಅದ್ರ ಬಗ್ಗೆ ತೆಗೆದಿದ್ದಾರೆ. ಸೊ ಚೆನ್ನಾಗಿದೆ ಫಿಲ್ಮು, ಅವ್ರದ್ದು ಥಾಟ್ ಎಲ್ಲ ಚೆನ್ನಾಗಿದೆ. ಈ ಥರ ಆಗ್ತಾಯಿದೆ ಇವಾಗ, ಸೊ ಈ ಥರ ತೆಗೆದ್ರೆ ಸೂಟ್ ಆಗುತ್ತೆ ಅಂತ. ಬಟ್ ಅವ್ರಿಗೆ ಆ ಹೀರೋಗೆ ಏನಂದರೆ ಲವ್ ಸ್ಟೋರಿ, ಬ್ರೇಕಪ್ಪು ಈ ಥರ ಇದ್ದರೆ ಅವ್ರಿಗೆ ಸೆಟ್ ಆಗುತ್ತೆ. ಸೊ ಈ ಥರ ಎಲ್ಲ ಸೆಟ್ ಆಗೋಲ್ಲ ಅವ್ರಿಗೆ. ಆದರೂ ಚೆನ್ನಾಗಿತ್ತು ಫಿಲ್ಮು. ಸೊ ಫಿಲ್ಮೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಮಸ್ತು, ಇನ್ನೊಂದು ಸ್ವಲ್ಪ ವೇಸ್ಟು ಅಂದ್ಕೊಂಡು ನಮ್ಮ ಅಕ್ಕ ಅಲ್ಲಿಂದ ಬಂದರು. ಸೊ ಅಲ್ಲಿಂದ ಬಂದಮೇಲೆ ಇನ್ನು ಎಷ್ಟು ನಾವು ಹೊರಗಡೆ ಬರೋಷ್ಟರಲ್ಲಿ 4:30 5 ಗಂಟೆ ಆಗ್ತಾಯಿತ್ತು ನೋಡಿ. ಚಿಕ್ಕ ಮಕ್ಕಳೆಲ್ಲ ಬಂದುಬಿಟ್ಟವ್ರೆ. ಅವ್ನ ಡ್ಯಾಡಿ ಎತ್ಕೊಂಡು ಹೋಗ್ತಾಯಿದ್ರು ಅವ್ನು ಚಿನ್ನೋದು. ಹಾಗೆ ನಾವು ಹೋದ್ವಿ. ಇನ್ನು ಎಲ್ಲಿಗೆ ಹೋಗೋಣ ಅಂದರೆ ಏನಾದರೂ ತಿನ್ನೋಣ ಅಂದರು ನಮ್ಮ ಹಸ್ಬೆಂಡು. ಸೊ ಹಂಗಾಗಿ ನನಗೆ ಪಿಜ್ಜಾ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ನಾನು ಹೇಳಿದೆ. ಸೊ ನಡೀರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಐತೆ ನನ್ನ ಅಕ್ಕ ಆಫೀಸ್ ಹತ್ರ. ನನ್ನ ಅಕ್ಕ ಆಫೀಸಲ್ಲೇ ಮನೆ ಹತ್ರನೇ ಇರೋದು. ಸೊ ಇವರು ರೋಡಲ್ಲಿ ನನಗೆ ವೀಡಿಯೋ ಮಾಡು, ನಿನಗೆ ವೀಡಿಯೋ ಮಾಡು, ನನಗೆ ಫೋಟೋ ತೆಗಿ, ನಿನಗೆ ಫೋಟೋ ತೆಗಿ ಅಂದ್ಕೊಂಡು ಹೋದ್ವಿ. ರೋಡಲ್ಲಿ ವೀಡಿಯೋ ಮಾಡಿಕೊಂಡು ಫೋಟೋಸ್ ಇವಾಗ ನೋಡ್ತಾ ಮಗಳಂತೂ ನಾನು ಕೂದಲು ಹಿಡ್ದು ಎಳೆದು ನಾನು ದೆವ್ವನೇ ಮಾಡಿಬಿಟ್ಟಿದ್ಲು. ನನಗೆ ಇಂಟ್ರೆಸ್ಟೇ ಬರ್ತಿರಲಿಲ್ಲ ಫೋಟೋಸ್ ತೆಗೋಕ್ಕೆ. ನನ್ನ ಮಗಳಿಗೆ ಈ ನಡುವೆ ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಅವಳಿಗೆ ಇಷ್ಟ ಆಗ್ತಾಯಿಲ್ಲ. ಸೊ ಹಂಗಾಗಿ ನಾನು ಅವಳ ಮುಂದೆ ಯಾವ ಥರ ಹೇರ್ ಸ್ಟೈಲು ಮಾಡೋದಿಲ್ಲ. ಅವಳು ಇಲ್ಲದೆ ಇದ್ದಾಗ ಮಾಡ್ಕೊತೀನಿ. ಹೋಗ್ಬಿಟ್ಟು ಪಿಜ್ಜಾ ತಿನ್ನೋಕ್ಕಂತ ಹೋಗ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ 2 ಪಿಜ್ಜಾ ಆರ್ಡ್ರ್ ಮಾಡಿಬಿಟ್ಟು ಇವರು ಫೋನ್ ನೋಡ್ಕೊಂಡು ಕೂತಿದ್ರು. ಅವೇ ತೆಗ್ದಿರೋ ಫೋಟೋಸ್ನೇ ನೋಡ್ಕೊಂಡು ಕೂತಿದ್ರು. ಸೊ ನಂದಂತೂ ಪಿಜ್ಜಾ ಬಂತು. ನನಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ಸೊ ಏನು ತಿಂತೀಯಾ ಅಂದಿದ ತಕ್ಷಣ ಒಂದು ಪಿಜ್ಜಾ, ಮೋಮೋಸ್ ಇವೆರಡೇ ಗಾಯ್ಸ್ ನಾನು ಹೇಳೋದು. ಆವಾಗ ಗೋಬಿ ಮಂಚೂರಿ ಹೇಳ್ತಾ ಇರ್ತೀನಿ. ಆ ಗೋಬಿ ಮಂಚೂರಿದೊಂದು ದೊಡ್ಡ ಕಥೆನೇ ಐತೆ. ಆ ಕಥೆ ಯಾವಾಗಾದರೂ ಇಂಟ್ರೆಸ್ಟ್ ಇದ್ದಾಗ ಹೇಳ್ತೀನಿ ಅಷ್ಟೇ. ಅಲ್ಲಿಂದ ಪಿಜ್ಜಾ ತಿನ್ಕೊಂಡು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಲ್ವ. ಸೊ ಹಂಗಾಗಿ ಅಲ್ಲಿಂದ ಕೇಕ್ ತೊಗೊಂಡ್ಬಂದ್ವಿ. ಮತ್ತು ಮನೆಗೆ ಬಂದು ಕೇಕ್ ಕಟ್ ಮಾಡೋಣ, ಬೇಗ ರೆಡಿ ಆಗು ಅಂತ ಅಂದರು. ಗಾಯ್ಸ್ ನಾನು ಎಷ್ಟು ಜೋರಾಗಿ ಮಾತಾಡ್ತಾಯಿದ್ದೀನಿ, ನನಗಿನ್ನ ಜೋರಾಗಿ ಡೋಲ್ ಬಾರಿಸ್ತಾ ಇದ್ದಾರೆ ಇವರು. ಸೊ ಬೇಗ ರೆಡಿ ಆಗು ಅಂತ ಅಂದರು. ನಾನು ಮತ್ತೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಬಂದೆ. ಸೊ ನಾನು ಬೆಳಗ್ಗೆ ತಲೆ ಸ್ನಾನ ಮಾಡಿರಲಿಲ್ಲ. ಸೊ ಮತ್ತೆ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ಚೆನ್ನಾಗಿ ಬೀಳಬೇಕಲ್ಲ. ಸೊ ಇಷ್ಟು ಚೆನ್ನಾಗಿರೋ ಬಟ್ಟೆ ಇದೆ ಅಂದಮೇಲೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಹೋಗ್ಬಿಟ್ಟು ಮತ್ತೆ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಮತ್ತೆ ಒಂದು ಸರ್ತಿ ಬಟ್ಟೆ ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ತುಂಬ ಇಷ್ಟ ಆಗೋಯಿತು. ಸೊ ಇದನ್ನು ಹಾಕ್ಕೊಂಡೆ. ಬೇಗ ಹಾಕ್ಕೊಂಡು ಬಾ, ಎಷ್ಟೊತ್ತು ಅಂತ ಇದ್ದರು. ಸೊ ಅಷ್ಟರಲ್ಲಿ ನಾನು ಹಾಕ್ಕೊಂಡು ಬಂದೆ. ಸ್ವಲ್ಪ ಏನು ಅಷ್ಟೇನು ಮೇಕಪ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಐಲೈನರು, ಐ ಶ್ಯಾಡೋ ಅಷ್ಟೇ ಹಾಕ್ಕೊಂಡೆ, ಮತ್ತು ಲಿಪ್ಸ್ಟಿಕ್ಕು. ಸೊ ಇದೇ ಥರ ಕೂದಲು ಬಿಡೋಣ ಅಂತ ಅಂದ್ಕೊಂಡೆ. ಸೊ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಅಂತ ಹೇಳ್ಬಿಟ್ಟು ನನ್ನ ಅಕ್ಕ ಅವ್ರಿಗೆಲ್ಲ ಕೇಳಿದೆ. ಸೊ ಅವ್ರು ಹೇಳಿದ್ರು ಈ ಥರ ಅಂತ. ಸೊ ಅವ್ರು ಹೇಳಿರೋ ಥರನೇ ಹಾಕ್ಕೊಂಡೆ. ಸೊ ನೋಡಿ ಫೈನಲಾಗಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ನೋಡಿ ಗಾಯ್ಸ್, ನಾನೇನು ಸುಳ್ಳು ಹೇಳಲ್ಲ. ನನಗೆ ಈ ಥರ ಚೆನ್ನಾಗಿ ಕಾಣಿಸುತ್ತಲ್ವ ಪ್ಯಾಂಟು ಶರ್ಟು. ಸೊ ಹಂಗಾಗಿ ನನಗೆ ಪ್ಯಾಂಟು ಶರ್ಟು ಆ ಥರನೇ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವರು ನನ್ನ ಅಕ್ಕ ಅವ್ರಿಗೆ ನನ್ನ ಮನಸ್ಸಿನ ಮಾತು ಅರ್ಥ ಆಗಿದೆ ಅವ್ರಿಗೆ. ಸೊ ಹಾಗಾಗಿ ಇದು ತಗೊಂಡು ಬಂದಿದ್ದಾರೆ. ನಾನು ಏನೋ ತರ್ತಾರಪ್ಪ ಚೂಡಿದಾರ್ ತಗೊಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲ, ಅವ್ರು ನನಗೆ ಯಾವ ಥರ ಇಷ್ಟ ಆಗುತ್ತೋ ಅವ್ರು ಅದೇ ಥರನೇ ತಗೊಬರೋದು. ಸೊ ಆ ಥರ ಎಲ್ಲ ಇದು ಮಾಡಲ್ಲ ನಮ್ಮ ಮನೇಲಿ.
ಸ್ವಲ್ಪನೇ ಲಿಪ್ಸ್ಟಿಕ್ ಹಾಕ್ಕೊಂಡು ರೆಡಿ ಆಗದೆ ನಾನು ರೆಡಿ ಆಗ್ತಾಯಿದ್ದೀನಿ. ವೀಡಿಯೋಸ್ ಎಲ್ಲ ಇದು ಮಾಡ್ತೀನಿ. ನನ್ನ ತಮ್ಮ ಬಂದು ಹಿಂಗೆ ನೋಡ್ತಾ ಇದ್ದ. ಇವಳು ವೀಡಿಯೋ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಕೇಕ್ ತಿನ್ಬೇಕು ಅನ್ನಿಸ್ತೈತೆ ಅಂತ ಇದ್ದ. ಬೇಗ ಆಗು ಎಷ್ಟೊತ್ತು ಅಂತ ಇದ್ರು ನಾವು ಅಕ್ಕ ಕೂಡ. ಸೊ ಆಯಿತು ಅಂತ ಹೇಳ್ಬಿಟ್ಟು ಸೊ ವೀಡಿಯೋ ಮಾಡ್ತಾಯಿದ್ದೀನಿ ಅಂದಮೇಲೆ ಲೇಟ್ ಆಗೇ ಆಗುತ್ತಲ್ವ ಗಾಯ್ಸ್. ಸೊ ಹಂಗಾಗಿ ವೀಡಿಯೋ ಎಲ್ಲ ಮಾಡಿಕೊಂಡು ರೆಡಿ ಆದೆ. ಸೊ ಗೆಟ್ ರೆಡಿ ವಿತ್ ಮೀ ಅವೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಗಾಯ್ಸ್. ಅವೆಲ್ಲ ಮಾಡಿ ಹಾಕ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಗಾಯ್ಸ್, ಬರೀ ನನಗೆ ಅಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ. ಅಷ್ಟು ಜನ ಅಂದರೆ ಏನು ಮಿಲಿಯನ್ ಗಟ್ಟಲೆ ಆಗಿಲ್ಲ ಗಾಯ್ಸ್. ಮಿಲಿಯನ್ ಗಟ್ಟಲೆ ಆಗೋ ಪೊಸಿಷನ್ ಇತ್ತು. ಸೊ ಅದಕ್ಕೆ ಕಲ್ಲು ಹಾಕ್ಬಿಟ್ರು. ಸೊ ಇವಾಗ ಕಲ್ಲು ಹಾಕಿದ್ಮೇಲೆ ಮೇಲೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಹಂಗಾಗೋಗ್ಬಿಟ್ಟಿದೆ ನನ್ನ ಹಣೆ ಬರ. ಏನು ಮಾಡೋದು, ಜಸ್ಟ್ 118 ಮೆಂಬರ್ಸ್ ಇದ್ದಾರೆ ಅಷ್ಟೇ. 118 ಜನ ಇದ್ದಾರೆ ಅಷ್ಟೇ ಗಾಯ್ಸ್. ಅದರಲ್ಲಿ ಬರೀ 10-13 ಲೈಕ್ಸ್ ಬರುತ್ತೆ ಗಾಯ್ಸ್ ಅಷ್ಟೇ ಗಾಯ್ಸ್. ಏನು ಮಾಡೋದು, ಆ 118 ಜನ ಏನಕ್ಕೆ ನನಗೆ ಫಾಲೋ ಮಾಡೋರು ನನಗನ್ನೋ ಗೊತ್ತಿಲ್ಲ ಗಾಯ್ಸ್. ಅಯ್ಯೋ ಏನು ಮಾಡೋದು, ಹೋಗಿ ಗಾಯ್ಸ್. ಒಂದು ಸರ್ತಿ ನನ್ನನ್ನು ತುಳಿದಾಕ್ಬಿಟ್ರು. ಸೊ ಮೇಲೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಏನು ಮಾಡೋದು ಗಾಯ್ಸ್, ಅದೆಲ್ಲ ನಾನು ಇಸ್ಕೊಂಡ್ರೆ ಆವಾಗಿಂದು ಎಲ್ಲಿ ಬಂದು ಸಿಕ್ಕಾಕೊಂಡಪ್ಪ ಅಂತ ಅನಿಸುತ್ತೆ. ಇರಲಿ ಬಿಡಿ, ಏನೋ ಆವಾಗೇನೋ ಎಂಜಾಯ್ ಆಗಿದೆ. ಇವಾಗ ಈ ಥರ ಇದ್ದೀನಿ, ಮುಂದೆ ಇನ್ನು ಹೆಂಗೆ ಇರ್ತೀನೋ ಗೊತ್ತಿಲ್ಲ. ಸೊ ನೋಡಿ, ನಾನು ಈ ಥರ ರೆಡಿ ಆದೆ. ಸೊ ಇರೋ ಲೈಫ್ನೇ ಎಂಜಾಯ್ ಮಾಡಬೇಕು ಅಷ್ಟೇ. ಸೊ ನಾನು ತುಂಬ ಒಂಥರ ಗಾಯ್ಸ್, ಯಾವ ಥರ ಅಂದರೆ ಮಾತಾಡೋಕ್ಕೆ ನಿಂತ್ಕೊಂಡ್ರೆ ಮಾತಾಡ್ತಾನೆ ಇರ್ತೀನಿ ನಾನ್ ಸ್ಟಾಪ್, ಆ ಥರ ಮಾತಾಡ್ತಾ ಇರ್ತೀನಿ. ಸೊ ನಾನು ಈ ಥರ ರೆಡಿ ಆದೆ ಅಂತ ನೋಡಿ, ನಾನು ಫಿಲ್ಟ್ರೇ ಹಾಕಿಲ್ಲ ಗಾಯ್ಸ್. ಒಂದು ತಕ್ಕ ಮಟ್ಟ ಕಲರ್ ಬಂದಿದ್ದೀನಲ್ಲ ಮನೇಲಿದ್ದು ಇದು ನಾನು ಇರೋದೇ ಈ ಕಲರು. ಸೊ ನಮ್ಮೂರಿಗೆಲ್ಲ ಹೋದರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡ್ತೀನಿ. ಯಾಕಂದರೆ ಅಲ್ಲೆಲ್ಲ ಗೊತ್ತಲ್ವ ಗಾಳಿ ಬಿಸಿಲು ಎಲ್ಲ ಹೆಂಗಿದೆ ಅಂತ. ಸೊ ನಮ್ಮ ಲಡ್ಡು ನನಗೋಸ್ಕರ ಒಂದು ಹಾಡು ಹೇಳ್ತಾಳೆ, ಕೇಳ್ಕೊಂಬನ್ನಿ. ಬೇಕಾದ್ರೆ ಇಲ್ಲ ಹೇಳ್ತೀನಿ ಕೇಳ್ರಿ. ಏನೋ ಒಂದು ನಂದು ಬರ್ಡೇ ಸಾಂಗ್ನ ಸಂಗೀತ ಇಲ್ಲ ಸುಜಾತ ಅವರೇ ಹಾಡ್ಬೇಕಂತ ಹೇಳಿ ಆಶಿಸುತ್ತೇನೆ. ನಾನು God bless you. Happy birthday to you. ಸಿಂಗರ್ ಬರ್ಡೇ ಸಾಂಗ್ ನೀವು ತಿನ್ನಿಸ್ರಿ. ವಿಡಿಯೋ ಅಲ್ಲ ಇದು. ಇಂಥ ಕೂಸು ಎಲ್ಲಿ ನೋಡಿ ಅವಾಗ ಇದ್ರ ಮೇಲೆ ಆಕಿ ಹಚ್ಚಿರಲ್ಲ ಅಂತ. ಸೊ ನಾನು ನಮ್ಮ ಹಸ್ಬೆಂಡ್ಗೆ ಅದು ಕೊಡಿಸಿ ಅಂತ ನನಗೇನು ಕೇಳಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್. ಸೊ ನಮ್ಮದು ಲವ್ ಮ್ಯಾರೇಜ್ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಸೊ ಅದು ಎಲ್ಲಿ ಹೇಳಿದ್ರೆ ಸೂಟ್ ಆಗುತ್ತೆ ಅನ್ನೋ ಪ್ಲೇಸ್ ನೋಡ್ಬಿಟ್ಟು ಹೇಳಬೇಕು ಗಾಯ್ಸ್. ಸೊ ಇನ್ನು ಕೆಲವರು ಇದ್ದಾರೆ, ನಿಮ್ಮದು ಲವ್ ಮ್ಯಾರೇಜು ಅಂತ ಇರ್ತಾರೆ. ಅದು ಇರಿಟೇಟ್ ಆಗೋಗ್ಬಿಡುತ್ತೆ. ಏನಕ್ಕಂತಂದರೆ ನಾವೇನು ಯಾರು ಮಾಡಿದಿರೋ ತಪ್ಪು ಮಾಡಿಬಿಟ್ಟಿದ್ದೀವ ಅಂತ, ಹೌದಾ. ಸೊ ಹಂಗಾಗಿ ಇಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹೇಳಿದೆ. ನಮ್ಮ ಹಸ್ಬೆಂಡ್ ನನಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಅವರು ಇದೊಂದು ದೊಡ್ಡ ಚಾಕ್ಲೇಟ್ ತೊಗೊಂಬಂದು ಕೊಟ್ಟರು. ಸೊ ನಾನು ಪರವಾಗಿಲ್ಲ ಬಿಡು ಅಂದರೆ, ಅವರು ನನಗೆ ಇನ್ನೊಂದು ಏನೋ ಕೊಡ್ತೀನಿ, ದೊಡ್ಡದಾಗಿ ಸರ್ಪ್ರೈಸ್ ಕೊಡ್ತೀನಿ. ಯಾವಾಗ ಕೊಡ್ತೀನಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊಡ್ತೀನಿ ಅಂದರು. ಸರಿ ಆಯ್ತು, ನೀನು ಕೊಡ್ತೀನಿ ಅಂತಲೇ ಇರು. ಸರಿ ನಾನು ತೊಗೊಂಡೆ ಅಂದ್ಕೊಂಡೇ ಇರ್ತೀನಿ ಅಂದ್ಕೊಂಡು ಸರಿ ಆಯಿತು ಅಂತ ಸುಮ್ಮನೆ ಆದೆ. ನಂದು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಂದು ಬರ್ಡೇ ವ್ಲಾಗಲ್ಲಿ ಸಿಗ್ತೀನಿ. ಮತ್ತು ಟಾಟಾ, ಬಾಯ್.